ಓಹ್ ಬಂದ್ರಾ? ಬನ್ನಿ ಬನ್ನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ಸಿನಿಮಾಗಳ ಜೊತೆಗೆ ನಮ್ಮೊಂದಿಗೇ ಇದ್ದಾರೆ. ಹಾಗಿದ್ರೆ ಅವರ ಎಲ್ಲ ಸಿನಿಮಾಗಳ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅಪ್ಪು 2002ರಲ್ಲಿ ಬಂದ ಸಿನಿಮಾ 3 ಕೋಟಿ ಬಜೆಟಲ್ಲಿ ರೆಡಿಯಾಗಿ 18 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು. ಅಭಿ 2003ರಲ್ಲಿ ಬಂದ ಸಿನಿಮಾ 2.5 ಕೋಟಿ ಬಜೆಟಲ್ಲಿ ರೆಡಿಯಾಗಿ 15 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು. ವೀರ ಕನ್ನಡಿಗ 2004ರಲ್ಲಿ ಬಂದ ಸಿನಿಮಾ 3.5 ಕೋಟಿ ಬಜೆಟಲ್ಲಿ ರೆಡಿಯಾಗಿ 10ರಿಂದ 11 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ಮೌರ್ಯ 2004ರಲ್ಲಿ ಬಂದ ಸಿನಿಮಾ 1 ಕೋಟಿ ಬಜೆಟಲ್ಲಿ ರೆಡಿಯಾಗಿ 14 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು. ಆಕಾಶ್ 2005ರಲ್ಲಿ ಬಂದ ಸಿನಿಮಾ 7 ಕೋಟಿ ಬಜೆಟಲ್ಲಿ ರೆಡಿಯಾಗಿ 20 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು. ನಮ್ಮ ಬಸವ 2005ರಲ್ಲಿ ಬಂದ ಸಿನಿಮಾ 10 ಕೋಟಿ ಬಜೆಟಲ್ಲಿ ರೆಡಿಯಾಗಿ 15 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ಅಜಯ್ 2006ರಲ್ಲಿ ಬಂದ ಸಿನಿಮಾ 8 ಕೋಟಿ ಬಜೆಟಲ್ಲಿ ರೆಡಿಯಾಗಿ 15 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ಅರಸು 2007ರಲ್ಲಿ ಬಂದ ಸಿನಿಮಾ 6 ಕೋಟಿ ಬಜೆಟಲ್ಲಿ ರೆಡಿಯಾಗಿ 20 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು. ಮಿಲನ 2007ರಲ್ಲಿ ಬಂದ ಸಿನಿಮಾ 12 ಕೋಟಿ ಬಜೆಟಲ್ಲಿ ರೆಡಿಯಾಗಿ 35 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು. ಬಿಂದಾಸ್ 2008ರಲ್ಲಿ ಬಂದ ಸಿನಿಮಾ 9 ಕೋಟಿ ಬಜೆಟಲ್ಲಿ ರೆಡಿಯಾಗಿ 18 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ವಂಶಿ 2008ರಲ್ಲಿ ಬಂದ ಸಿನಿಮಾ 3.5 ಕೋಟಿ ಬಜೆಟಲ್ಲಿ ರೆಡಿಯಾಗಿ 16 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ರಾಜ್ ದಿ ಶೋಮ್ಯಾನ್ 2009ರಲ್ಲಿ ಬಂದ ಸಿನಿಮಾ 8 ಕೋಟಿ ಬಜೆಟಲ್ಲಿ ರೆಡಿಯಾಗಿ 20 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ರಾಮ್ 2009ರಲ್ಲಿ ಬಂದ ಸಿನಿಮಾ 9 ಕೋಟಿ ಬಜೆಟಲ್ಲಿ ರೆಡಿಯಾಗಿ 25 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು. ಪೃಥ್ವಿ 2010ರಲ್ಲಿ ಬಂದ ಸಿನಿಮಾ 12 ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ 10 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ಜಾಕಿ 2010ರಲ್ಲಿ ಬಂದ ಸಿನಿಮಾ 7 ಕೋಟಿ ಬಜೆಟಲ್ಲಿ ರೆಡಿಯಾಗಿ 35 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು. ಹುಡುಗರು 2011ರಲ್ಲಿ ಬಂದ ಸಿನಿಮಾ 9 ಕೋಟಿ ಬಜೆಟಲ್ಲಿ ರೆಡಿಯಾಗಿ 25 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ಪರಮಾತ್ಮ 2011ರಲ್ಲಿ ಬಂದ ಸಿನಿಮಾ 6 ಕೋಟಿ ಬಜೆಟಲ್ಲಿ ರೆಡಿಯಾಗಿ 20 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ಅನ್ನಾ ಬಾಂಡ್ 2012ರಲ್ಲಿ ಬಂದ ಸಿನಿಮಾ 8 ಕೋಟಿ ಬಜೆಟಲ್ಲಿ ರೆಡಿಯಾಗಿ 16 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ಯಾರೇ ಕೂಗಾಡಲಿ 2012ರಲ್ಲಿ ಬಂದ ಸಿನಿಮಾ 9 ಕೋಟಿ ಬಜೆಟಲ್ಲಿ ರೆಡಿಯಾಗಿ 18ರಿಂದ 20 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ನಿನ್ನಿಂದಲೇ 2014ರಲ್ಲಿ ಬಂದ ಸಿನಿಮಾ 17 ಕೋಟಿ ಬಜೆಟಲ್ಲಿ ರೆಡಿಯಾಗಿ 14 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ಪವರ್ 2014ರಲ್ಲಿ ಬಂದ ಸಿನಿಮಾ 11 ಕೋಟಿ ಬಜೆಟಲ್ಲಿ ರೆಡಿಯಾಗಿ 24 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ಮೈತ್ರಿ 2015ರಲ್ಲಿ ಬಂದ ಸಿನಿಮಾ 18 ಕೋಟಿ ಬಜೆಟಲ್ಲಿ ರೆಡಿಯಾಗಿ 16 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ರಣವಿಕ್ರಮ 2015ರಲ್ಲಿ ಬಂದ ಸಿನಿಮಾ 15 ಕೋಟಿ ಬಜೆಟಲ್ಲಿ ರೆಡಿಯಾಗಿ 20 ಕೋಟಿ ಕಲೆಕ್ಷನ್ ಮಾಡಿ ಆವ್ರೇಜ್ ಆಗಿತ್ತು. ಚಕ್ರವ್ಯೂಹ 2016ರಲ್ಲಿ ಬಂದ ಸಿನಿಮಾ 14 ಕೋಟಿ ಬಜೆಟಲ್ಲಿ ರೆಡಿಯಾಗಿ 25 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು. ದೊಡ್ಡ ಮನೆ ಹುಡುಗ 2016ರಲ್ಲಿ ಬಂದ ಸಿನಿಮಾ 16 ಕೋಟಿ ಬಜೆಟಲ್ಲಿ ರೆಡಿಯಾಗಿ 46 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು. ರಾಜ್ಕುಮಾರ 2017ರಲ್ಲಿ ಬಂದ ಸಿನಿಮಾ 20 ಕೋಟಿ ಬಜೆಟಲ್ಲಿ ರೆಡಿಯಾಗಿ 80 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು. ಅಂಜನಿ ಪುತ್ರ 2017ರಲ್ಲಿ ಬಂದ ಸಿನಿಮಾ 18 ಕೋಟಿ ಬಜೆಟಲ್ಲಿ ರೆಡಿಯಾಗಿ 40 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು. ನಟ ಸಾರ್ವಭೌಮ 2019ರಲ್ಲಿ ಬಂದ ಸಿನಿಮಾ 16 ಕೋಟಿ ಬಜೆಟಲ್ಲಿ ರೆಡಿಯಾಗಿ 38 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು. ಯುವರತ್ನ 2021ರಲ್ಲಿ ಬಂದ ಸಿನಿಮಾ 25 ಕೋಟಿ ಬಜೆಟಲ್ಲಿ ರೆಡಿಯಾಗಿ 50 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು. ಜೇಮ್ಸ್ 2022ರಲ್ಲಿ ಬಂದ ಸಿನಿಮಾ
50 ಕೋಟಿ ಬಜೆಟಲ್ಲಿ ರೆಡಿಯಾಗಿ 160 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು. ಗಂಧದ ಗುಡಿ 2022ರಲ್ಲಿ ಬಂದ ಸಿನಿಮಾ 8 ಕೋಟಿ ಬಜೆಟಲ್ಲಿ ರೆಡಿಯಾಗಿ 20 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು. ಸೊ ಟೋಟಲ್ ಆಗಿ ಅವರು 31 ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ಹಿಟ್ ಆದ ಸಿನಿಮಾಗಳು 13, ಬ್ಲಾಕ್ ಬಸ್ಟರ್ ಸಿನಿಮಾಗಳು 5, ಸೂಪರ್ ಹಿಟ್ ಸಿನಿಮಾಗಳು 9, ಫ್ಲಾಪ್ ಸಿನಿಮಾಗಳು 3, ಆ್ಯಾವ್ರೇಜ್ ಸಿನಿಮಾ 1. ಸೊ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.